ನಮ್ಮ ದಿನನಿತ್ಯದ ಪ್ರಾಕ್ಟೀಸಲ್ಲಿ ನಾವು ಹಲವು ಪೇಷಂಟ್ಗಳನ್ನು ಹೆಲ್ತ್ ಆಂಗ್ಸೈಟಿ ಅಂತ ಹೇಳೋ ಕಂಡೀಷನಲ್ಲಿ ನೋಡ್ತೇವೆ. ಅದೇನು ಹೇಗಿರ್ತದೆ ಅಂದರೆ, ನಾವೀಗ ಅವರು ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಅಥವಾ ನನಗೆ ಕ್ಯಾನ್ಸರ್ ಇರ್ಬೋದಾ ಹೀಗಿರುವ ಭಯದಲ್ಲಿ ಬರ್ತಾರೆ. ಈಗ ಯಾವುದೇ ಒಂದು ವಿಷಯಕ್ಕೆ ಹೆಲ್ತ್ ಕನ್ಸರ್ನಿಗೆ ಅದಕ್ಕೆ ಬೇಕಾದ ಟೆಸ್ಟ್ಗಳನ್ನು ಮಾಡಿಸಲೇಬೇಕಾಗ್ತದೆ. ಅದನ್ನು ಮಾಡಿಸಿ ಆದ ಮೇಲೆ ಅದು ಕ್ಲಿಯರ್ ಉಂಟು ಅಂತ ಆದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ. ಈಗ ಹೆಲ್ತ್ ಆಂಗ್ಸೈಟಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಆದರೆ ಅದೇ ಒಂದು ಅತಿ ಪ್ರಮಾಣ ಆಗಿ ಹೋದರೆ ಅದೇ ಒಂದು ಕಾಯಿಲೆ ರೂಪದಲ್ಲಿ ತಗೊಳ್ತದೆ. ಈಗ ನಿಮಗೆ ಚೆಸ್ಟ್ ಪೇನ್ ಉಂಟು ಅಂತ ಆದರೆ ಒಂದ್ಸಲ ECG ಮಾಡಿಸ್ಬೇಕು, ಅಥವಾ ಚೆಸ್ಟಲ್ಲಿರುವಂಥ ಈಗ ಎಲ್ಬಿನ ನೋವಾಗಲಿ ಮಾಂಸದ ನೋವಾಗಲಿ ಇರ್ಬೋದಾ ಅಂತ ಹೇಳುವಂಥದ್ದನ್ನು ನೋಡಬೇಕು. ಅದು ಬಿಟ್ಟರೆ ಆಮೇಲೆ ಎಲ್ಲ ಕ್ಲಿಯರ್ ಉಂಟು, ECGಯಲ್ಲಿ ಏನು ತೊಂದರೆ ಇಲ್ಲ, ಬೇರೆ ಯಾವುದರಲ್ಲೂ ಏನು ತೊಂದರೆ ಇಲ್ಲ ಅಂತ ಆದಮೇಲೆ ಅದನ್ನು ನೀವು ಸೈಕೋಸೊಮ್ಯಾಟಿಕ್ ವ್ಯಾಧಿ ಅಂತ ಕನ್ಸಿಡರ್ ಮಾಡಬೇಕು. ಆಗ ನಿಮ್ಮ ಆಂಗ್ಸೈಟಿಯನ್ನು ಅದರ ಬಗ್ಗೆ ಕಡಿಮೆ ಮಾಡಿಕೊಳ್ಬೇಕು. ಈಗ ಆಂಗ್ಸೈಟಿ ಅಂತ ಇರುವಂಥದ್ದು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಏನು ಮೆಥಡ್ಗಳಂತ ಹೇಳಿದರೆ, ಸ್ವಲ್ಪ ಮೆಡಿಟೇಟ್ ಮಾಡೋದು, ಆ ವಿಷಯದಿಂದ ಸ್ವಲ್ಪ ತಲೆಯನ್ನು ದೂರ ಮಾಡಲಿಕ್ಕೆ ಯೋಚನೆ ಮಾಡೋದು. ಅಂದರೆ ಸ್ವಲ್ಪ ಮಟ್ಟಿಗೆ ವಾಕಿಂಗ್, ಎಕ್ಸಸೈಸಸ್, ಪಾಸಿಟಿವ್ ಥಿಂಕಿಂಗ್, ಅದೇ ಒಂದು ದಿನಾ ಒಂದು 5 ನಿಮಿಷ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪಾಸಿಟಿವ್ ಥಿಂಕಿಂಗನ್ನು, ಕಾಯಿಲೆಯನ್ನು ಬ್ಲೂ ಕಲರಲ್ಲಿ ಇಮ್ಯಾಜಿನ್ ಮಾಡಿ, ಬ್ಲೂ ಕಲರ್ ಕಾಯಿಲೆಯ ಯೋಚನೆ ಬಂದ ಕೂಡಲೇ ಬ್ಲೂ ಕಲರನ್ನು ರೆಡ್ ಕಲರಿಗೆ ನಿಮ್ಮ ಮೈಂಡಲ್ಲಿ ಚೇಂಜ್ ಮಾಡಿ ಕಾಯಿಲೆ ಗುಣ ಆದ ಹಾಗೆ ಇಮ್ಯಾಜಿನ್ ಮಾಡಿ. ಈಗ ಯಾವುದೇ ಕಾಯಿಲೆ, ಈಗ ಕ್ಯಾನ್ಸರ್ ಆಗಲಿ ಯಾವುದೇ ಕಾಯಿಲೆ ಅಂತ ಇದ್ದರೆ ಅದನ್ನು ಯಾರಿಗೆ ಎಂಥ ಮನುಷ್ಯರಿಗಾದರೂ ಬರಬಹುದಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಲೈಫ್ ಇಸ್ ಓನ್ಲಿ ಅನ್ಪ್ರೆಡಿಕ್ಟೇಬಲ್. ಇಫ್ ಯು ಥಿಂಕ್ ಆಫ್ ರ್ಯಾರ್ ಥಿಂಗ್ಸ್ ಯು ಆರ್ ರ್ಯಾರ್ಲಿ ರೈಟ್ ಅಂತ ಹೇಳುವ ಒಂದು ಮಾತುಂಟು. ಯಾವಾಗಲೂ ಹೀಗೆ ಆಗಬಹುದಾ, ಎಷ್ಟೋ ಸಾವಿರಗಟ್ಟಲೆ ಕೋಟಿಗಟ್ಟಲೆ ಜನರಲ್ಲಿ ಆಗುವಂಥ ಒಂದು ಕಾಯಿಲೆ ನನಗೆ ಬರಬಹುದಾ ಅಂತ ಹೇಳೋದಕ್ಕೆ ಯಾವ ಉತ್ತರವೂ ಯಾವ ಡಾಕ್ಟ್ರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕಾಯಿಲೆಗೆ ಬೇಕಾದ ಟೆಸ್ಟ್ಗಳನ್ನು ಮಾಡಿಸಿ ಆದಮೇಲೆ ಈಗ ನಿಮಗೆ ನೀವು ತುಂಬ ದಪ್ಪ ಇದ್ದೀರಿ ಅಂತಾದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರ್ಬೋದಾ ನನಗೆ ಅಂತ ಹೇಳುವಂಥ ಒಂದು ಪ್ರಶ್ನೆಗೆ ಉತ್ತರ ಏನು ಅಂದರೆ, ನೀವು ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಚೆನ್ನಾಗಿ ಸರಿಯಾದ ಫುಡ್ಡು, ಆರ್ಗ್ಯಾನಿಕ್ ಫುಡ್ಗಳನ್ನು ತಿನ್ನಬೇಕು, ಆದಷ್ಟು ಫ್ಯಾಟಿ ಫುಡ್ಸನ್ನು ಅವಾಯ್ಡ್ ಮಾಡಬೇಕು, ಆಮೇಲೆ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಇದೆ, ಅದನ್ನು ರಿಲ್ಯಾಕ್ಸ್ ಮಾಡಿ. ಇಷ್ಟೇ ನಿಮಗೆ ಮಾಡಲಿಕ್ಕಾಗೋದು. ಈಗ ನಿಮಗೆ ಕಾಯಿಲೆಗೆ ಪೂರಕವಾದಂತಹ ಹಾರ್ಟ್ ಅಟ್ಯಾಕ್ ಬರಬಾರದು ಅಂತ ಹೇಳುವಂತಹ ಒಂದು ರೂಟೀನನ್ನು ನೀವು ಫಾಲೋ ಮಾಡ್ಬೋದು. ಆಮೇಲೆ ಇನ್ನೂ ಬರ್ಬೋದಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಈಗ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಥರದ ಹೆಲ್ತ್ ಕನ್ಸರ್ನ್ ತಗೊಂಡಿದ್ರು, ಆದರೂ ಅವರಿಗೆ ತೊಂದರೆ ಬಂತು. ಆದ ಕಾರಣ ಲೈಫ್ ಅಂತ ಹೇಳುವಂಥದ್ದು ಬರಬಹುದಾ ಅಂತ ಹೇಳೋದಕ್ಕೆ ಯಾರೂ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದ ನಾವು ಆ್ಯಕ್ಷನ್ಗಳನ್ನು ತಗೊಂಡು ಲೈಫನ್ನು ಎಂಜಾಯ್ ಮಾಡ್ತಾ ಇರಬೇಕು. ಈಗ ಯಾಕೆ ಹಾಗೆ ಆಯಿತು, ನನಗೆ ಯಾಕೆ ಕ್ಯಾನ್ಸರ್ ಬಂತು ತುಂಬ ಜನ ಪೇಷಂಟ್ಸ್ ಕೇಳ್ತಾರೆ. ಅದಕ್ಕೆ ಯಾರೂ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಬಂದಿರ್ಬೋದು, ಅಥವಾ ಸಣ್ಣ ಮಕ್ಕಳಿಗೆ ಯಾಕೆ ಬರ್ತದೆ, 2 ವರ್ಷ 3 ವರ್ಷದ ಮಕ್ಕಳಿಗೆ ಯಾಕೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳೋದಕ್ಕೆ ಯಾರಿಗೂ ಉತ್ತರ ಸಾಧ್ಯ ಇಲ್ಲ. ಇದಕ್ಕೆ ಉತ್ತರ ಸ್ಪಿರಿಚುಯಾಲಿಟಿಯಲ್ಲಿ ಹೇಳ್ಬೋದೇ ಹೊರತು ಜನರಲ್ ಆಗಿ ಮೆಡಿಕಲಲ್ಲಿ ಅದನ್ನು ಲಾಜಿಕಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದರಲ್ಲಿ ಕ್ಯಾನ್ಸರಲ್ಲಿ ಹೀಗೆ ಸೆಲ್ಸ್ ಉತ್ಪತ್ತಿ ಆಗಿದೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಒಬ್ಬರಿಗೆ ತಂದೆಯ ತಾಯಿಗೆ ಇತ್ತು ಆದ ಕಾರಣ ಬಂದಿರ್ಬೋದು, ಆ ಥರದ ಹೇಳ್ಬೋದು. ಅದು ಬಿಟ್ಟರೆ ಅದೇ ಪ್ರತ್ಯೇಕ ವ್ಯಕ್ತಿಗೆ ಏನೂ ಈಗ ಸ್ಮೋಕಿಂಗ್ ಇಲ್ಲದೆ, ಆಲ್ಕೋಹಾಲ್ ಇಲ್ಲದೆ, ಏನೂ ಕೆಟ್ಟ ಆಹಾರ ತಿನ್ನದೆ ಕೆಲವು ಕಾಯಿಲೆಗಳು ಬರ್ತವೆ. ಕೆಲವರಿಗೆ ಯಾಕೆ ಬರ್ತಾರೆ ಅಂತ ಹೇಳೋದಕ್ಕೆ ಉತ್ತರವನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಜನರಲ್ ಆಗಿ ಆರ್ಗ್ಯಾನಿಕ್ ಫುಡ್ಡನ್ನು ತಿನ್ನಿ, ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿ, ವ್ಯಾಯಾಮ ಮಾಡಿ, ಅದೇ ದಿನಚರ್ಯ ಅಂತ ಹೇಳ್ತೇವೆ ನಾವು. ಅಂದರೆ ಅರ್ಥ ಏನು ಅಂದರೆ, ನಮಗೆ ಆಗುವಂಥದ್ದನ್ನು ನಾವು ಮಾಡಬೇಕು, ಆಮೇಲೆ ಎಲ್ಲವನ್ನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಬಿಡಬೇಕು. ಅದೇ ನಮ್ಮ ಪೂರ್ವಜರು ನಮಗೆ ಕಲಿಸಿಕೊಟ್ಟದ್ದು ದಿನಚರ್ಯ, ಋತುಚರ್ಯ ಅಂತ. ಆಯಾ ದಿನಗಳಿಗೆ ಅನುಸಾರವಾಗಿ ಪಾಸಿಟಿವ್ ಥಿಂಕಿಂಗನ್ನು ಮಾಡಿಕೊಂಡು ಲೈಫನ್ನು ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ನಾನು ಇದು ವಿಡಿಯೋ ಮಾಡಿದ ಉದ್ದೇಶವೇ ಈ ವಿಷಯವನ್ನು ಹೇಳಬೇಕು ಅಂಥೇಳಿ. ನಾವು ಕಾಯಿಲೆಯನ್ನು ಹೈಲೈಟ್ ಮಾಡೋದಲ್ಲ, ಕಾಯಿಲೆಗೆ ಇರುವಂತಹ ಒಂದು ಸೊಲ್ಯೂಷನನ್ನು ಹೈಲೈಟ್ ಮಾಡಬೇಕೇ ಹೊರತು ಕಾಯಿಲೆಯನ್ನು ಹೈಲೈಟ್ ಮಾಡಿದಷ್ಟು ಕಾಯಿಲೆಗೆ ನಾವು ಕರೆದಾಗೆ ಆಗ್ತದೆ, ಅದನ್ನು ಮ್ಯಾನಿಫೆಸ್ಟ್ ಮಾಡಿದಾಗ ಆಗ್ತದೆ. ಆದ ಕಾರಣ ಹ್ಯಾಪಿ ಲಿವಿಂಗ್, ಹ್ಯಾಪಿ ಥಿಂಕಿಂಗ್. ಥ್ಯಾಂಕ್ ಯು.